ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್. ಇವತ್ತು ಬಂದುಬಿಟ್ಟು ನಮ್ಮ ಫ್ಯಾಟ್ ಲಾಸ್ ಜರ್ನಿಯ ಡೇ 18 ಆಗಿರುತ್ತೆ ಫ್ರೆಂಡ್ಸ್. ಇವತ್ತು ನಾನು ಏನೆಲ್ಲ ತಿನ್ಕೊಂಡೆ, ನನ್ನ ರೂಟೀನ್ ಹೇಗೆ ಹೋಯಿತು ಅಂತ ಹೇಳಿ ನಿಮ್ಮ ಜೊತೆ ಇವತ್ತು ನಾನು ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಂಡ್ವರೆಗೂ ನೋಡಿ, ತುಂಬ ಒಳ್ಳೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ಆ್ಯಂಡ್ ಇನ್ನು 2 ವೀಕ್ಸು ನನ್ನ ಡಯಟ್ ಪ್ಲ್ಯಾನು, ನನ್ನ ಫುಡ್ ರುಟೀನು ಒಂಥರ ಇದ್ದರೆ, 3rd ವೀಕಲ್ಲಿ ಕಂಪ್ಲೀಟಾಗಿ ನಾನು ನನ್ನ ಫುಡ್ ರುಟೀನ್ನ ಚೇಂಜ್ ಮಾಡಿದ್ದೀನಿ. ಇದು ಬಂದುಬಿಟ್ಟು 3rd ವೀಕು. 4th ವೀಕು ತುಂಬ ಯೂಸ್ಫುಲ್ಲಾಗಿದೆ. ವಿಡಿಯೋನ ನೋಡಿ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನೋಡಿ, ಅವರಿಗೆ ನಾನು ನನ್ನ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಕೆಲವಷ್ಟು ಜನ ವಿಡಿಯೋ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ. ಯಾಕೆ ಫ್ರೆಂಡ್ಸ್? ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಈ ಒಂದು 30 ಡೇಸ್ ಚಾಲೆಂಜಲ್ಲಿ ನಿಮಗೆ ಒಳ್ಳೆ ಬೆಸ್ಟ್ ರಿಸಲ್ಟ್ ಸಿಗೋ ಥರ ನಾನು ಮಾಡ್ತೀನಿ. ನೀವು ವಿಡಿಯೋನ ನೋಡಿದ್ರೆ ನಿಮಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ಸಿಗುತ್ತೆ. ಹಾಗೆ ಒಂದು ಒಳ್ಳೆ ಕಂಟೆಂಟನ್ನು ನಾನು ತೊಗೊಂಡು ಬರ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಲೈಕ್ ಆದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಇವತ್ತು ಬಂದು 18ನೇ ದಿವಸ ಕಂಪ್ಲೀಟಾಗಿ ನಾನು ನನ್ನ ರುಟೀನನ್ನು ಚೇಂಜ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ವೀಕು ನನಗೆ ಬೆಸ್ಟ್ ರಿಸಲ್ಟ್ ಸಿಕ್ತು. 1 kg ವೆಯ್ಟ್ ಲಾಸ್ ಆಯಿತು. ಅದರ ನೆಕ್ಸ್ಟ್ 2nd ವೀಕಲ್ಲಿ ನನಗೆ ವೆಯ್ಟ್ ಲಾಸ್ ಆಗಿಲ್ಲ, ಬಟ್ ಫ್ಯಾಟ್ ಲಾಸ್ ರಿಸಲ್ಟ್ ಚೆನ್ನಾಗೇ ಸಿಕ್ತು. ಯಾಕೆ ಆ ಥರ ಆಗುತ್ತೆ ಅಂತ ಅಂದರೆ, ಕೆಲವೊಂದು ಸರ್ತಿ ನಮಗೇನಾಗುತ್ತೆ, ಸರಿಯಾಗಿ ನಿದ್ದೆ ಆಗಿರೋದಿಲ್ಲ, ಚೆನ್ನಾಗಿ ವರ್ಕೌಟ್ ಮಾಡಿರೋದಿಲ್ಲ. ಅದರ ಜೊತೆ ಕೆಲವಷ್ಟು ಫ್ಯಾಕ್ಟರ್ಸು ಅಲ್ಲಿ ಮ್ಯಾಟರ್ ಆಗುತ್ತೆ. ಹಾಗಾಗಿ 1 ವೀಕ್ ರಿಸಲ್ಟ್ ಸಿಕ್ಕರೆ ನೆಕ್ಸ್ಟ್ ವೀಕ್ ಸಿಕ್ಕಿಲ್ಲ ಅಂಥೇಳಿ ಬೇಜಾರು ಮಾಡ್ಕೋಬೇಡಿ, ಡಿಸ್ಕಂಟಿನ್ಯೂ ಮಾಡಬೇಡಿ. ಈ ಒಂದು ಜರ್ನಿಲಿ ಪೇಷನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ನಾವು ಎಷ್ಟು ಪೇಷನ್ಸಿಂದ ವೇಟ್ ಮಾಡಿ ಕಂಟಿನ್ಯೂಯಸ್ ಆಗಿ ಕನ್ಸಿಸ್ಟೆಂಟಾಗಿ ನಾವು ಮಾಡ್ತಾ ಹೋಗ್ತೀವಿ, ಆಗ ಮಾತ್ರ ನಮಗೆ ಬೆಸ್ಟ್ ರಿಸಲ್ಟ್ ಅನ್ನೋದು ಸಿಗುತ್ತೆ. ಹಾಗಾಗಿ ನನಗೂ ಅಷ್ಟೇ ಫಸ್ಟ್ ವೀಕು ಚೆನ್ನಾಗಿ ರಿಸಲ್ಟ್ ಸಿಕ್ತು. ಫಸ್ಟ್ ವೀಕು 1 kg ವೆಯ್ಟ್ ಲಾಸ್ ಆಯಿತು. 2nd ವೀಕು ವೆಯ್ಟ್ ಲಾಸ್ ಆಗಿರಲಿಲ್ಲ, ಬಟ್ಟು ಫ್ಯಾಟ್ ಲಾಸ್ ಆಗಿತ್ತು. ಎಲ್ಲರಿಗೂ ಇದೇ ಥರ ಆಗುತ್ತೆ. ಕೆಲವೊಂದು ಸರ್ತಿ ಎವ್ರಿ ವೀಕು ರಿಸಲ್ಟ್ ಸಿಗುತ್ತೆ, ಒಂದೊಂದು ವೀಕ್ ಸಿಗೋದಿಲ್ಲ. ಯಾವ ವೀಕ್ ನಿಮಗೆ ರಿಸಲ್ಟ್ ಸಿಕ್ಕಿರೋದಿಲ್ಲ ನೋಡಿ, ಆವಾಗ ನೀವು ನಿಮ್ಮ ಫ್ಯಾಟ್ ಲಾಸನ್ನು ಚೆಕ್ ಮಾಡ್ಕೊಳ್ಳಿ. ನೀವು ನಿಮ್ಮ ಯಾವುದಾದ್ರೂ ಒಂದು ಫಿಟ್ ಆಗ್ತಿರೋ ಡ್ರೆಸ್ಸನ್ನು ಟ್ರೈ ಮಾಡಿ. ಅಲ್ಲಿ ನಿಮಗೆ ಒಂದು ಸ್ವಲ್ಪ ಡಿಫ್ರೆನ್ಸ್ ಕಾಣಿಸಿದ್ರು ಅಲ್ಲಿ ನಿಮಗೆ ಇಂಚ್ ಲಾಸ್ ಅನ್ನೋದು ಆಗಿರುತ್ತೆ. ಅಥವಾ ನಿಮ್ಮ ಹತ್ರ ಟೇಪ್ ಇದ್ದರೆ ನೀವು ಮೆಜರ್ಮೆಂಟ್ ಕೂಡ ಮಾಡ್ಕೋಬೋದು. ಅದರಿಂದ ಕೂಡ ನಿಮಗೆ ಗೊತ್ತಾಗುತ್ತೆ ಎಷ್ಟು ಇಂಚ್ ಲಾಸ್ ಆಗಿದೆ. 1/2 ಇಂಚ್ 1 ಇಂಚು ಲಾಸ್ ಆದರೂ ಕೂಡ ತುಂಬ ಮ್ಯಾಟರ್ ಆಗುತ್ತೆ. ಫ್ಯಾಟ್ ಲಾಸ್ ತುಂಬ ಇಂಪಾರ್ಟೆಂಟು ವೆಯ್ಟ್ ಲಾಸ್ಗಿಂತ. ಹಾಗಾಗಿ ಯಾರೆಲ್ಲ 1 ವೀಕ್ ನಂದು ರಿಸಲ್ಟ್ ಚೆನ್ನಾಗಿ ಬಂತು, ಇನ್ನೊಂದು ವೀಕ್ ಬರಲೇ ಇಲ್ಲ, ನಾನು ಮಾಡಿದ್ದೆಲ್ಲ ವೇಸ್ಟ್ ಅಂಥೇಳಿ ಪ್ಲೀಸ್ ಡಿಸ್ಕಂಟಿನ್ಯೂ ಮಾಡಬೇಡಿ. ಪೇಷನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಜರ್ನಿಯಲ್ಲಿ ಅಂತ ಹೇಳ್ತೀನಿ. ಆ್ಯಂಡ್ ಇವತ್ತು ಡೇ 18 ನನ್ನ ರೂಟೀನ್ ಸ್ಟಾರ್ಟ್ ಆಗಿರೋದು 1 ಗ್ಲಾಸ್ ಬಿಸಿನೀರಿಂದ. ಬೆಳಗ್ಗೆ ನಾನು ಫಸ್ಟು 1 ಗ್ಲಾಸ್ ಬಿಸಿನೀರನ್ನು ತಗೋತೀನಿ. ಬೇಕಿದ್ದರೆ ನೀವು ಫ್ಯಾಟ್ ಕಟ್ಟರ್ ಡ್ರಿಂಕನ್ನು ಕೂಡ ತಗೋಬೋದು. ಮತ್ತು ಫ್ರೆಂಡ್ಸ್, ಈ 3rd ವೀಕಲ್ಲಿ ನಾನು ಹೌಸ್ ವೈಫ್ಗೆ ತುಂಬ ಹೆಲ್ಪ್ ಆಗುವಂಥ ಒಂದು ರೆಸಿಪೀಸ್ನ ಶೇರ್ ಮಾಡ್ತಾಯಿದ್ದೀನಿ. ನೀವು ಅದನ್ನು ಮನೆಯವ್ರಿಗೂ ಕೂಡ ಮಾಡ್ಬೋದು, ನಿಮಗೂ ಕೂಡ ಅದು ನಿಮ್ಮ ಒಂದು ಜರ್ನಿಯಲ್ಲಿ ಹೆಲ್ಪ್ ಆಗುತ್ತೆ. ಈ ಒಂದು ಟ್ರಾನ್ಸ್ಫಾರ್ಮೇಷನಲ್ಲಿ ಖಂಡಿತ ಹೆಲ್ಪ್ ಆಗುತ್ತೆ. ಆ ಥರ ಏನಾಗಿರುತ್ತೆ, ಹೌಸ್ ವೈಫ್ಗೆ ಟೈಮ್ ಇರೋದಿಲ್ಲ, ಮಕ್ಕಳನ್ನ ನೋಡ್ಕೋಬೇಕು, ಸ್ಕೂಲು, ಮನೆ ಕೆಲಸ, ಈ ಥರ ತುಂಬ ಬ್ಯುಸಿಯಾಗಿರ್ತೀವಿ. ಬ್ಯುಸಿ ಇರೋ ಟೈಮಲ್ಲಿ ನಮಗೆ ಅಂತ ಏನು ಮಾಡೋಕ್ಕಾಗಲ್ಲ ಅನ್ನುವಂಥವ್ರಿಗೆ ಈ ಒಂದು ಈ 2 ವೀಕು ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಪ್ಲೀಸ್ ವಿಡಿಯೋನ ನೋಡಿ. ಇನ್ನು ನಮಗೆ ಏನೂ ಟೈಮ್ ಸಿಗ್ತಾಯಿಲ್ಲ, ಒಂದು ಫ್ಯಾಟ್ ಕಟ್ಟರ್ ಡ್ರಿಂಕ್ ಮಾಡ್ಕೋತಾ ಇಲ್ಲ, ಡಿಟಾಕ್ಸ್ ಡ್ರಿಂಕಿಗೆ ಟೈಮ್ ಇಲ್ಲ ಅನ್ನೋರು ಏನು ಮಾಡ್ಬೋದು ಅಂತ ಅಂದರೆ, ನೀವು ನೈಟೇ 1 ಗ್ಲಾಸ್ ನೀರಿಗೆ ಜೀರಿಗೆನ ಹಾಕಿ ನೆನೆ ಹಾಕಿಬಿಡಿ. ಬೆಳಗ್ಗೆ ಎದ್ದು ನೀವು ಅದನ್ನು ಬಾಯ್ಲ್ ಕೂಡ ಮಾಡೋದೇನು ಬೇಕಾಗಿಲ್ಲ. ನಿಮಗೆ ಟೈಮ್ ಇದ್ದರೆ ಬಾಯ್ಲ್ ಮಾಡ್ಕೊಳ್ಳಿ, ಇಲ್ಲ ಪರವಾಗಿಲ್ಲ ನನಗೆ ಟೈಮ್ ಇಲ್ಲ ಅಂತ ಅನ್ನೋರು ನೀವು ಹಾಗೆ 1 ಗ್ಲಾಸ್ ಆ ಥರ ಜೀರಿಗೆ ನೀರನ್ನು ತೊಗೋಬೋದು. ಇನ್ನು ಅದಕ್ಕೂ ನನಗೆ ಆಗೋದಿಲ್ಲ, ಟೈಮ್ ಇಲ್ಲ ಅನ್ನೋರು ಅದ್ರ ಬದಲಾಗಿ ನೀವು ಚಿಯಾ ಸೀಡ್ಸ್ನ ತೊಗೊಳ್ಬೋದು. ನೈಟೇ ನೀವು 1 ಸ್ಪೂನಷ್ಟು ಚಿಯಾ ಸೀಡ್ಸನ್ನು ನೀರನ್ನು ನೆನೆ ಹಾಕಿ ಬೆಳಗ್ಗೆ ಎದ್ದು ಅದಕ್ಕೆ ಒಂದು ಸ್ವಲ್ಪ ಲೆಮನ್ ಜ್ಯೂಸು ಮತ್ತು ಹನಿನ ಸೇರಿಸ್ಕೊಂಡು ಡಿಟಾಕ್ಸ್ ಡ್ರಿಂಕ್ ಆಗಿ ತೊಗೋಬೋದು. ಅದು ಕೂಡ ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ.
ಏನಿಲ್ಲ, ಒಂದು 5 ಮಿನಿಟ್ಸ್ ಅಂತ ನೀವು ಟೈಮ್ ಕೊಟ್ಟರೆ ಸಾಕು. ನೀವೊಂದು ಒಳ್ಳೆ ಡಿಟಾಕ್ಸ್ ಡ್ರಿಂಕು, ಫ್ಯಾಟ್ ಕಟರ್ ಡ್ರಿಂಕನ್ನು ನೀವು ಬೆಳಗ್ಗೆ ಎದ್ದ ಕೂಡಲೇ ತೊಗೋಬೋದು. ಅದರ ಜೊತೆಗೆ ನೀವು ಸ್ವಲ್ಪ ವರ್ಕೌಟನ್ನು, ಒಂದು 45 ಮಿನಿಟ್ಸ್ ವರ್ಕೌಟನ್ನ ಮಾಡ್ತಾ ಹೋಗಿ, ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಫುಡ್ ರೂಟೀನಲ್ಲಿ ಸ್ವಲ್ಪ ಚೇಂಜ್ ಮಾಡಿ. ಕಂಪ್ಲೀಟಾಗಿ ನೀವು ಎಲ್ಲನೂ ಬಿಟ್ಟು ನಾನು ಫುಲ್ಲು ಡಯೆಟ್ ಮಾಡಿ ವೆಯ್ಟ್ ಲಾಸ್ ಮಾಡ್ತೀನಿ ಅನ್ನೋದು ತುಂಬ ದೊಡ್ಡ ಮಿಸ್ಟೇಕು. ಅದರಿಂದ ನಿಮಗೆ ವೆಯ್ಟ್ ಲಾಸ್ ಆದರೂ ಕೂಡ ಅದು ಟೆಂಪರರಿ ಆಗಿರುತ್ತೆ. ಇನ್ನು ಅದು ನಿಮಗೆ ಕಂಟಿನ್ಯೂಸ್ ಲಾಂಗ್ ಟರ್ಮ್ಗೆ ಅದು ಆಗೋದಿಲ್ಲ. ಯಾಕಂತಂದರೆ ಅಲ್ಲಿ ನೀವು ಒಂದು ವಾರಕ್ಕೆ ಮಾಡಿ ನೆಕ್ಸ್ಟ್ ವಾರ ಮಾಡೋಕ್ಕಾಗೋದಿಲ್ಲ. ಅದಾದಮೇಲೆ ನೀವು ಎಷ್ಟು ವೆಯ್ಟ್ ಲಾಸ್ ಮಾಡಿರ್ತೀರ, ನೀವು ತಿನ್ಕೊಂಡ್ಮೇಲೆ ಅಷ್ಟೇ ವೆಯ್ಟು ಮತ್ತೆ ಬೌನ್ಸ್ ಬ್ಯಾಕ್ ಆಗಿ ನಿಮಗೆ ಬರುತ್ತೆ. ಹಾಗಾಗಿ ಆ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ಸ್ಲೋ ಆಗಿ ವೆಯ್ಟ್ ಲಾಸ್ ಆದರೂ ಪರವಾಗಿಲ್ಲ, ನಿಧಾನವಾಗಿ ಆಗಲಿ ಪರವಾಗಿಲ್ಲ. ನಿಮ್ಮ ಟಾರ್ಗೆಟನ್ನು ರೀಚ್ ಆಗಬೇಕಂದ್ರೆ ಪ್ರತಿ ಒಂದು ವಾರಕ್ಕೆ 1 kg ಅಂತ ಹೇಳಿ ಟಾರ್ಗೆಟ್ ಇಟ್ಕೊಳ್ಳಿ. ನಾನು ಒಂದೇ ವಾರಕ್ಕೆ 4 kg 5 kg ವೆಯ್ಟ್ ಲಾಸ್ ಮಾಡ್ತೀನಿ, ನಾನು ಇಷ್ಟು ಫ್ಯಾಟ್ ಲಾಸ್ ಮಾಡ್ಕೊತೀನಿ, ಇಷ್ಟೆಲ್ಲ ವರ್ಕೌಟ್ ಮಾಡ್ತೀನಿ ಅಂಥೇಳಿ ಮಾಡೋಕ್ಕೆ ಹೋಗಬೇಡಿ. ಅದು ತುಂಬ ದೊಡ್ಡ ಮಿಸ್ಟೇಕ್. ಯಾಕಂದರೆ ಎಲ್ಲರೂ ಮಾಡೋದು ಅದನ್ನೇ, ಬೇಗ ಆಗೋಣ ಅಂಥೇಳಿ ಪೇಷನ್ಸ್ ಇಟ್ಕೊಳ್ದೇ ಮಾಡೋಕ್ಕೆ ಹೋದರೆ ಖಂಡಿತ ಆಗೋದಿಲ್ಲ. ನಾನು ಕೂಡ ಸೆಕೆಂಡ್ ವೀಕಲ್ಲಿ ನನಗೆ ವೆಯ್ಟ್ ಲಾಸ್ ಆಗಿಲ್ಲ ಅಂಥೇಳಿ ನಾನೇನು ತಲೆನೇ ಕೆಡಿಸ್ಕೊಳ್ಳಿಲ್ಲ. ನನಗೆ ಫ್ಯಾಟ್ ಲಾಸ್ ಚೆನ್ನಾಗಿ ಆಗಿತ್ತು. ಆ್ಯಂಡ್ ನನಗೆ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ಫ್ರೆಂಡ್ಸ್. ನನಗೆ ನಾನು ಫೀಲ್ ಆಗ್ತಾಯಿತ್ತು, ನನ್ನ ಬಾಡಿ ಡಿಫ್ರೆನ್ಸು ನಮಗೆ ಗೊತ್ತಾಗುತ್ತೆ. ಬಾಡಿ ಲೈಟ್ ಫೀಲ್ ಆಗ್ತಾಯಿದೆಯಾ ಹಿಂಗೆ ಅಂತ ಅನ್ನೋದು ನಮಗೆ ಫೀಲ್ ಆಗೇ ಆಗುತ್ತೆ. ಯಾಕಂದರೆ ನಾವು ಡೈಲಿ ಹಾಕೊಳ್ಳೋ ಬಟ್ಟೆಗಳನ್ನು ನಾವು ಚೆಕ್ ಮಾಡಿದಾಗ ನಮ್ಗೆ ಆ ಫೀಲ್ ಗೊತ್ತಾಗುತ್ತೆ. ಯಾವ ಬಟ್ಟೆ ಟೈಟ್ ಆಗ್ತಾಯಿತ್ತು, ಯಾವ ಬಟ್ಟೆ ನನಗೆ ಎಲ್ಲಿ ಕಂಫರ್ಟೇಬಲ್ ಆಗ್ತಾಯಿದೆ ಅನ್ನೋದು ನಮ್ಗೆ ಗೊತ್ತಾಗುತ್ತಲ್ಲ. ಹಾಗಾಗಿ ಆ ಥರ ನಾನೇನೂ ತಲೆ ಕೆಡಿಸ್ಕೊಳ್ಳಿಲ್ಲ. ಫಸ್ಟ್ ವೀಕ್ 1 kg ವೆಯ್ಟ್ ಲಾಸ್ ಆದ ಕೂಡ ತುಂಬ ಖುಷಿ ಪಡಲಿಲ್ಲ. ಸೆಕೆಂಡ್ ವೀಕು ವೆಯ್ಟ್ ಲಾಸ್ ಆಗಿಲ್ಲ ಅಂದರೂ ನಾನು ಅದ್ರ ಬಗ್ಗೆ ಟೆನ್ಷನ್ ತಗೊಳ್ಳಿಲ್ಲ. ನಾನು ಕಾನ್ಸಂಟ್ರೇಟ್ ಮಾಡಿರೋದು ಕೇವಲ ಫ್ಯಾಟ್ ಲಾಸ್ ಅಷ್ಟೇ. ಇನ್ನು ಫುಡ್ಡಲ್ಲಿ ನಾವು ಆದಷ್ಟು ಹೈ ಪ್ರೋಟೀನ್, ಹೈ ಫೈಬರ್ ಇರುವಂಥ ಫುಡ್ಡನ್ನು ತಗೊಳ್ತಾ ಹೋಗಬೇಕು. ಅದರಿಂದ ಕೂಡ ನಮಗೆ ಈ ಒಂದು ಫ್ಯಾಟ್ ಬರ್ನ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇದರ ಜೊತೆಗೆ ನೀವು ಕಂಪಲ್ಸರಿಯಾಗಿ 8 ಗ್ಲಾಸ್ ನೀರನ್ನು ಕುಡಿಲೇಬೇಕು ಫ್ರೆಂಡ್ಸ್. ನೀವು ಖಂಡಿತವಾಗಿಯೂ ಕುಡಿಲೇಬೇಕು. ಯಾಕಂತಂದರೆ 8 ಗ್ಲಾಸ್ ನೀರು ಯಾವ ರೀತಿ ಕುಡಿಬೇಕು ಅಂದರೆ, ಬೆಳಗ್ಗೆ 1 ಗ್ಲಾಸು, ಬ್ರೇಕ್ಫಾಸ್ಟ್ಗಿಂತ ಮುಂಚೆ 1 ಗ್ಲಾಸು, ಅದಾದಮೇಲೆ ನೀವು ಸ್ನ್ಯಾಕ್ಸ್ ಏನಾದರೂ ತೊಗೋತಾ ಇದ್ದರೆ ಅದಕ್ಕಿಂತ ಮುಂಚೆ 1 ಗ್ಲಾಸು. ಈ ಥರ ನೀವು ಏನೋ ನೆಕ್ಸ್ಟ್ ಒಂದು ಮೀಲ್ ತಗೋತೀರಾ ಅಂತಂದರೆ ಅದಕ್ಕೂ ಹಾಫ್ ಆನ್ ಅವರ್ ಮುಂಚೆನೇ 1 ಗ್ಲಾಸ್ ನೀರು ತಗೊಳ್ತಾ ಹೋಗಬೇಕು. ಈ 8 ಗ್ಲಾಸ್ ನೀರನ್ನು ಬಿಟ್ಟು ನೀವು ಮತ್ತೆ ಎಷ್ಟು ಬೇಕಾದರೂ ನೀರನ್ನ ತಗೋಬೋದು. ಬಟ್ ಈ 8 ಗ್ಲಾಸ್ ನೀರನ್ನು ಕಂಪಲ್ಸರಿಯಾಗಿ ತಗೋಬೇಕು. ಸಮ್ಮರ್ ಆಗಿರೋದ್ರಿಂದ ಎಷ್ಟು ನೀರನ್ನು ತಗೋತೀರಾ ಅಷ್ಟು ನಿಮಗೆ ಚೆನ್ನಾಗಿ ಫ್ಯಾಟ್ ಬರ್ನ್ ಆಗುತ್ತೆ. ಇನ್ನು ಸ್ವೆಟ್ಟಿಂಗ್ ಆಗ್ತಾ ಇರುತ್ತಲ್ಲ ಜಾಸ್ತಿ ಇವಾಗ, ಅದಕ್ಕೆ ಕೂಡ ನಿಮಗೆ ಡಿಹೈಡ್ರೇಷನ್ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ. ಫುಡ್ಡು ಚೆನ್ನಾಗಿ ತಗೊಳ್ತಾ ಇಲ್ಲ ಜಾಸ್ತಿ ಹೈ ಫೈಬರ್ ಇರುವಂಥ ಫುಡ್ಡನ್ನು ತಗೊಳ್ಳಿ, ವಾಟರ್ ಕಂಟೆಂಟ್ ಇರುವಂಥ ಫ್ರೂಟ್ಸನ್ನು ತಗೊಳ್ಳಿ. ಈ ರೀತಿ ತಗೊಳ್ತಾ ಹೋದಾಗ ನಿಮಗೆ ಒಂದು ಫ್ಯಾಟ್ ಬರ್ನು ಈಸಿಯಾಗಿ ಆಗುತ್ತೆ. ಅದರ ಜೊತೆಗೆ ಒಂದು 40 to 45 ಮಿನಿಟ್ಸ್ ನೀವು ಎವ್ರಿ ಡೇ ವರ್ಕೌಟ್ ಅನ್ನೋದನ್ನು ಮಾಡಿ. ವರ್ಕೌಟ್ ಮಾಡೋಕ್ಕಾಗಿಲ್ಲ ನನಗೆ ಅಂತಂದರೆ ಅಟ್ಲೀಸ್ಟ್ ನೀವು 30 ಮಿನಿಟ್ಸ್ ವಾಕ್ ಆದರೂ ಮಾಡಿ. ಇದರ ಜೊತೆಗೆ ಏನಿಲ್ಲ ಅಂತಂದರೂ 6 to 8 ಅವರ್ಸ್ ನೀವು ಚೆನ್ನಾಗಿ ನಿದ್ದೆ ಮಾಡಬೇಕು. ಅದು ಕೂಡ ತುಂಬ ಮ್ಯಾಟರ್ ಆಗುತ್ತೆ. ಕೆಲವೊಂದು ವೀಕ್ ನಾವು ಚೆನ್ನಾಗಿ ನಿದ್ದೆನೇ ಮಾಡಿರಲ್ಲ, ಸ್ಟ್ರೆಸ್ ಆಗಿರುತ್ತೆ, ಅದು ಕೂಡ ಮ್ಯಾಟರ್ ಆಗಿ ಅಲ್ಲಿ ಕೂಡ ನಿಮ್ಮ ಒಂದು ಫ್ಯಾಟ್ ಲಾಸ್ಗೆ ಇಂಪ್ಯಾಕ್ಟ್ ಆಗುತ್ತೆ. ಇನ್ನು ಲೇಡೀಸಿಗೆ ಬಂದುಬಿಟ್ರೆ ಹಾರ್ಮೋನಲ್ ಪ್ರಾಬ್ಲಮ್ ಆಗುತ್ತೆ, ಪೀರಿಯಡ್ ಟೈಮ್ ಇರುತ್ತೆ. ಆ ಥರ ಇದ್ದಾಗ ಕೂಡ ನಮ್ಮ ವೇಟಲ್ಲಿ ಸ್ವಲ್ಪ ವೇರಿ ಆಗುತ್ತೆ. ಹಾಗಾಗಿ ಅದರ ಬಗ್ಗೆ ಏನೂ ತಲೆ ಕೆಡಿಸ್ಕೊಳ್ಬೇಡಿ. ನೀವು ನಿಮ್ಮ ಒಂದು ರೂಟೀನ ಕಂಟಿನ್ಯೂ ಆಗಿ ಇಟ್ಕೊಂಡು ಹೋಗ್ತಾಯಿರಿ. ಅದರಲ್ಲಿ ನೀವು ಚೇಂಜ್ ಮಾಡ್ಕೊಳ್ದೇ ಇವಾಗ 2 ಚಪಾತಿ ತಿಂತಾಯಿದ್ರೆ 1 ಚಪಾತಿಗೆ ಬನ್ನಿ. ಅದರ ಜೊತೆಗೆ ಜಾಸ್ತಿ ಸಲಾಡು ತಗೊಳ್ಳಿ. ಆಮೇಲೆ ಪ್ರೋಟೀನ್ ರಿಚ್ ಆಗಿರುವಂಥ ಫುಡ್ಡನ್ನು ತಗೊಳ್ಳಿ. ಮೊಳಕೆ ಬರಿಸಿರೋ ಕಾಳಾಗಿರ್ಬೋದು, ಪನ್ನೀರು, ಟೋಫು, ಸೋಯಾ, ಈ ಥರ ಯಾವುದರಲ್ಲಿ ಜಾಸ್ತಿ ಪ್ರೋಟೀನ್ ಸಿಗುತ್ತೆ ಅದನ್ನು ಆದಷ್ಟು ನಿಮ್ಮ ಬ್ರೇಕ್ಫಾಸ್ಟು ಲಂಚ್ಗೆ
ನೀವು ತೊಗೊಳ್ತಾ ಹೋಗಿ. ಇನ್ನು ನೈಟ್ ಡಿನ್ನರ್ ಬಂದುಬಿಟ್ಟು ತುಂಬ ಲೈಟಾಗಿ ಇಟ್ಕೊಳ್ಳಿ, ಹೆವಿಯಾಗಿ ಇಟ್ಕೊಳ್ಳೋಕೆ ಹೋಗಬೇಡಿ. ಅದು ಕೂಡ 8 ಗಂಟೆ ಒಳಗಡೆ ನಿಮ್ಮ ನೈಟ್ ಡಿನ್ನರನ್ನು ಮುಗಿಸ್ಬಿಡಿ, ಕಂಪ್ಲೀಟ್ ಮಾಡಿ. ಆ ಡೇನ 8 ಗಂಟೆ ಒಳಗಡೆ ನೀವು ಮುಗಿಸ್ಕೊಳ್ಬೇಕು ಫ್ರೆಂಡ್ಸ್. ಇನ್ನು ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸು ನಿಮಗೆ ಹಸಿವಿದ್ದರೆ ಮಾತ್ರ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸ್ ಅನ್ನೋದನ್ನು ತಗೊಳ್ಳಿ. ಇಲ್ಲ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸು ನಾನು ತೊಗೊಳ್ಳೇಬೇಕು ಅಂತ ತೊಗೊಳಕ್ಕೆ ಹೋಗಬೇಡಿ. ಬ್ರೇಕ್ಫಾಸ್ಟ್ ಚೆನ್ನಾಗಿತ್ತು, ನಿಮಗೆ ಫಿಲ್ಲಿಂಗ್ ಆಗಿತ್ತು ಅಂತಂದರೆ ಅಂದರೆ ನೀವು ಬಿಟ್ಟುಬಿಡಿ, ಅದನ್ನು ಸ್ಕಿಪ್ ಮಾಡಿಬಿಡಿ. ಇಲ್ಲ ನನಗೆ ಸ್ವಲ್ಪ ಹಸಿವು ಅನ್ನಿಸ್ತಾ ಇದೆ ಅನ್ನುವಾಗ ನೀವು ಒಂದು ಫ್ರೂಟ್ಸ್ ತೊಗೋಬೋದು, ಇಲ್ಲ ಸ್ಪ್ರೌಟ್ಸ್ ತೊಗೋಬೋದು, ಇಲ್ಲ ಏನೋ ಒಂದು ಫ್ರೂಟ್ ಆ ಥರ ಒಂದೊಂದು ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸಿಗೆ ಒಂದು ಏನಾದರೂ ತೊಗೊಳ್ಬೋದು. ಇಲ್ಲ ಗ್ರೀನ್ ಟೀ ತೊಗೋಬೋದು. ನೈಟ್ ಕೂಡ ನೀವು ಯಾವುದಾದ್ರೂ ಒಂದು ಫ್ಯಾಟ್ ಕಟ್ಟರ್ ಡ್ರಿಂಕನ್ನು ತೊಗೊಳ್ತಾ ಬನ್ನಿ. ನಿಮ್ಗೆ ಯಾವುದು ಈಸಿಯಾಗಿ ಮಾಡ್ಕೊಳಕ್ಕಾಗತ್ತೆ ಆ ರೀತಿ. ನೀವು ಬೆಳಗ್ಗೆ ಜೀರಿಗೆ ನೀರು ಕುಡಿದ್ರೆ ನೈಟ್ ಕೂಡ ಅದನ್ನೇ ಕುಡಿಬೋದು. ಇಲ್ಲ ನನಗಾಗಲ್ಲ ಅಂದರೆ ಚಿಯಾ ವಾಟರ್ನ ಕುಡಿಬೋದು. ಈ ರೀತಿ ನೀವೇ ಒಂದು ಅದಕ್ಕೆ ಒಂದು ಪ್ಲ್ಯಾನಿಂಗ್ ಅನ್ನೋದನ್ನು ಮಾಡಿ ಒಂದು ಟೈಮ್ ಟೇಬಲ್ ಹಾಕ್ಕೊಳ್ಳಿ. ನಾನಿವಾಗ ಹಾಗೆ ಮಾಡ್ತಾ ಇರೋದು, 1 ವೀಕಿಗೆ ನಾನು ಏನು ತೊಗೊಳ್ಬೇಕು ಅನ್ನೋದನ್ನು ನಾನು ಫಸ್ಟಿಗೆ ಅದನ್ನು ಬರೆದಿಟ್ಕೊಂಡ್ಬಿಡ್ತೀನಿ. ಅಂದರೆ ಅದು ತಲೆಯಲ್ಲಿರುತ್ತೆ, ನಾಳೆಗೆ ನಾನು ಇದನ್ನು ತೊಗೋಬೇಕು, ಇದಕ್ಕೆ ಏನೇನು ಬೇಕು ಅಂತ ನಾನು ಇವತ್ತಿನ ಡೇನೇ ರೆಡಿ ಮಾಡ್ಕೊಳ್ಳೋ ಥರ. ಅದು ನಾವು ಮಾಡೋ ಅಡುಗೆ ಮನೆಯವ್ರಿಗೂ ಆಗಬೇಕು, ನಮಗೂ ಕೂಡ ಆಗಬೇಕು, ಅದು ಹೆಲ್ದಿಯಾಗಿ ಕೂಡ ಇರಬೇಕು. ಇನ್ನು ನೈಟ್ ಡಿನ್ನರ್ಗೆ ನಾನು 3rd ವೀಕ್ 4th ವೀಕ್ ಕೆಲವಷ್ಟು ಸೂಪ್ ರೆಸಿಪೀಸ್ ಕೂಡ ತೋರಿಸ್ತಾ ಇದ್ದೀನಿ. ಅದನ್ನು ಟ್ರೈ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ನಾನು ಲಾಸ್ಟ್ ವೀಡಿಯೋನಲ್ಲಿ ಲೌಕಿ ಸೂಪ್ ತೋರಿಸಿದ್ದೀನಿ. ತುಂಬ ಈಸಿಯಾಗಿ ಮತ್ತು ತುಂಬ ಟೇಸ್ಟಿಯಾಗುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ, ನೀವು ಎವ್ರಿ ಟೈಮ್ ಮಾಡ್ಕೊತೀರ, ಅಷ್ಟು ಚೆನ್ನಾಗಿ ಬರುತ್ತೆ. 1 ಬೌಲಷ್ಟು ನೀವು ಸೂಪ್ ತೊಗೊಂಡ್ರೂ ಸಾಕು, ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ನನಗಂತೂ ತುಂಬ ಇಷ್ಟ, ನೀವು ಟ್ರೈ ಮಾಡಿ ಲೌಕಿ ಸೂಪು. ಅದು ಕೂಡ ಹೈ ಫೈಬರ್ ಆಗಿರೋದ್ರಿಂದ ನಿಮಗೆ ಈ ಒಂದು ಜರ್ನಿಲಿ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಈ ರೀತಿ ಆದಷ್ಟು ನೈಟ್ ಡಿನ್ನರ್ಗೆ ತುಂಬ ಲೈಟಾಗಿ ಇಟ್ಕೊಳ್ಳಿ ನಿಮ್ಮ ಫುಡ್ ರೂಟೀನ್ನ. ಏನೋ ತೊಗೋತೀರಾ ಅಂತಂದರೆ ಪೋರ್ಷನ್ ಕಡಿಮೆ ಮಾಡಿ ತೊಗೊಳ್ಳಿ. ನಾನು ಪ್ರಿಫರ್ ಮಾಡೋದು ಆದಷ್ಟು ಸೂಪನ್ನು ತೊಗೊಳ್ಳಿ ಅಂತ ಹೇಳಿ. ಇನ್ನು ನಾನು ಇನ್ನೊಂದು ವೀಡಿಯೋನಲ್ಲಿ ನಿಮಗೆ ಶೇರ್ ಮಾಡ್ತೀನಿ, ಒಂದು ಫುಲ್ಲು ವೆಜಿಟೇಬಲ್ ಹಾಕಿರುವಂಥ ಒಂದು ಹಣ್ವ ಥರ ಒಂದು ರೆಸಿಪಿನ. ಅದು ಕೂಡ ನೀವು ತೊಗೋಬೋದು ಈ ರೀತಿ. ಇಲ್ಲ ನನಗೆ ನೈಟ್ ಸೂಪ್ ಇಷ್ಟ ಆಗಲ್ಲ ಅನ್ನೋರು ಸ್ಮೂತಿನ ತೊಗೋಬೋದು. ಇಲ್ಲ ಹಸಿವೆ ಇಲ್ಲ ಅಂತ ಅಂದರೆ ಫ್ರೂಟ್ಸು, ವೆಜಿಟೇಬಲ್ಸು, ಕುಕುಂಬರು, ಆ್ಯಪಲ್ಲು, ಈ ಥರ ನಿಮಗೆ ಏನಿರುತ್ತೆ ಮನೇಲಿ ಅದನ್ನೇ ತೊಗೊಳ್ಳಿ. ಇದನ್ನೇ ತೊಗೊಳ್ಬೇಕು ಅಂತ ಏನೂ ಇಲ್ಲ. ಸಮ್ಮರ್ ಆಗಿರೋದ್ರಿಂದ ಸ್ವಲ್ಪ ವಾಟರ್ ಕಂಟೆಂಟ್ ಇರುವಂಥ ಫ್ರೂಟನ್ನು ತೊಗೊಳ್ಳಿ. ಅದರ ಜೊತೆಗೆ ಸ್ವಲ್ಪ ಹೈ ಪ್ರೋಟೀನ್ ಇರುವಂಥ ಫುಡ್ಡನ್ನು ತೊಗೊಳ್ಳಿ. ಇದರ ಜೊತೆಗೆ 8 ಗ್ಲಾಸ್ ನೀರನ್ನು ಕಂಪಲ್ಸರಿ ತಗೊಂಡು ಚೆನ್ನಾಗಿ ನಿದ್ರೆ ಮಾಡಿ ಸ್ಟ್ರೆಸ್ ರಿಲೀಫ್ ಆಗಿರಿ, ಸ್ಟ್ರೆಸ್ ಇಟ್ಕೊಳ್ಬೇಡಿ, ಕಾಮ್ ಆಗಿರಿ. ಈ ರೀತಿ ನೀವು ಒಂದು ಲೈಫ್ ಸ್ಟೈಲನ್ನು ಸ್ವಲ್ಪ ದಿವಸ ನೀವು ಮೇಂಟೈನ್ ಮಾಡ್ತಾ ಹೋದರೆ 100% ನೀವು ಅಂದ್ಕೊಂಡಿರೋ ಥರ 1 ತಿಂಗಳಲ್ಲಿ 5 kg ನೀವು ಆರಾಮವಾಗಿ ವೆಯ್ಟ್ ಲಾಸ್ ಅನ್ನೋದನ್ನು ಮಾಡ್ಕೋಬೋದು. ನನ್ನ ಈ 3rd 4th ವೀಕಲ್ಲಿ ಕಂಪ್ಲೀಟಾಗಿ ರೂಟೀನ್ ಚೇಂಜ್ ಇರುತ್ತೆ. ನೀವು ಇವಾಗ ನೋಡ್ತಾ ಇರ್ಬೋದು, ನಾನು ಮಧ್ಯಾಹ್ನಕ್ಕೆ ಒಂದು ಸಜ್ಜೆ ರೊಟ್ಟಿ, ಒಂದು ಹಾಫ್ ಚಪಾತಿ ತೊಗೊಂಡಿದ್ದೆ. ಬಟ್ ಹೆಂಗಾಯಿತು ಅಂದರೆ ನನಗೆ ಆ ಹಾಫ್ ಚಪಾತಿ ಕೂಡ ತಿನ್ನೋಕೆ ಇಷ್ಟ ಆಗಲಿಲ್ಲ. ಅಂದರೆ ಆ ಥರದ್ದು ಫುಲ್ಲು ಜಾಸ್ತಿ ಕಾಳು ತೊಗೊಂಡಿದ್ದೆ. ಕಾಳನ್ನು ಫಸ್ಟು ತಿಂದ್ಕೊಂಡೆ, ಆಮೇಲೆ ಸಲಾಡ್ ತಿಂದ್ಕೊಂಡೆ. ನೆಕ್ಸ್ಟು ನಾನು ಬಂದಾಗ ನನಗೆ ಚಪಾತಿ ತಿನ್ನೋಕ್ಕಾಗಿಲ್ಲ. ಈ ರೀತಿ ಕಾಳುಗಳನ್ನು ತೊಗೊಳ್ಳಿ, ಮಧ್ಯಾಹ್ನಕ್ಕೆ ಬಾಯ್ಲ್ ಮಾಡಿ. ಚಪಾತಿ ರೊಟ್ಟಿನ ಕಮ್ಮಿ ಮಾಡ್ಕೊಳ್ಳಿ. ರಾಗಿ ಮುದ್ದೆ ತೊಗೊಳ್ಳೋದಾದರೆ ಆರಾಮವಾಗಿ ಒಂದು ರಾಗಿ ಮುದ್ದೆನ ನೀವು ಆರಾಮವಾಗಿ ತೊಗೋಬೋದು. ರಾಗಿಯಲ್ಲಿ ಹೈ ಫೈಬರ್ ಇರೋದ್ರಿಂದ ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಕಂಪೇರಿಟಿವ್ಲಿ ನೀವು ಜೋಳದ ರೊಟ್ಟಿ ತೊಗೋತೀವಿ, ಚಪಾತಿ ತೊಗೋತೀವಿ, ಪರೋಟ ತೊಗೋತೀವಿ ಅನ್ನೋದಕ್ಕಿಂತ ರಾಗಿ ಬೆಸ್ಟ್ ಅಂತ ಹೇಳ್ತೀನಿ. ರಾಗಿ ಯಾರೆಲ್ಲ ತೊಗೋತಾ ಇದ್ದಾರೆ ಆರಾಮವಾಗಿ ಒಂದು ರಾಗಿ ಮುದ್ದೆನ ತೊಗೊಳ್ಳಿ. ನಾವು ಮನೇಲಿ ಡೈಲಿ ಚಪಾತಿ ಮಾಡೋದ್ರಿಂದ ನಾನು ರಾಗಿ ಮುದ್ದೆ ತೊಗೊಳಕ್ಕಾಗ್ತಿಲ್ಲ. ಅದ್ರ ಬದಲು ನಾನು ಕಾಳನ್ನು ಜಾಸ್ತಿ ತೊಗೊತೀನಿ. ಇನ್ನು ಜೋಳದ ರೊಟ್ಟಿ ತೊಗೋಬೋದು. ಒಂದು ಜೋಳದ ರೊಟ್ಟಿ ತೊಗೋಬೋದು, ಜಾಸ್ತಿ ಸಲಾಡ್ ತೊಗೊಂಡು ಅದರ ಜೊತೆಗೆ ಸೊಪ್ಪನ್ನು ಜಾಸ್ತಿ ತೊಗೊಳ್ಳಿ. ಈ ರೀತಿ ಸ್ವಲ್ಪನೇ ಚೇಂಜ್ ಮಾಡ್ತಾ ನೀವು ಅದನ್ನು ಒಂದು ರೂಢಿಯಾಗಿ ಎವ್ರಿ ಡೇ ಅದು ರೂಟೀನ್ ಥರ ಮಾಡಿಕೊಂಡ್ರೆ
ನಿಮಗೆ ಅದು ಅನಿಸೋದೇ ಇಲ್ಲ ನನ್ನ ರೂಟೀನ್ ಚೇಂಜ್ ಆಗಿದೆ ಅಂತೇಳಿ. ಆರಾಮಾಗಿ ನೀವು ತಿಂದ್ಕೊಂಡು ಕೂಡ ವೆಯ್ಟ್ ಲಾಸ್ ಅನ್ನೋದನ್ನು ಈಸಿಯಾಗಿ ಮಾಡ್ಕೋಬೋದು. ಇವತ್ತು ಇಷ್ಟೆಲ್ಲ ತೊಗೊಂಡೆ ಬಂದು ಸಜ್ಜೆ ಕೂಡ ಆರಾಮವಾಗಿ ತೊಗೋಬೋದು. ಅದರಲ್ಲೂ ಕೂಡ ಅಷ್ಟು ಹೈ ಫೈಬರ್ ಇರೋದ್ರಿಂದ ನಿಮಗೆ ಹೆಲ್ಪ್ ಆಗುತ್ತೆ. ಇನ್ನು 3rd ವೀಕು 4th ವೀಕು ನಾನು ಕಂಪ್ಲೀಟಾಗಿ ಚೇಂಜ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತೀನಿ. ನೈಟ್ ಡಿನ್ನರ್ಗೆ ನಾನು ಸೂಪ್ ರೆಸಿಪೀಸ್ನ ಶೇರ್ ಮಾಡ್ತಾಯಿದ್ದೀನಿ. ವಿಡಿಯೋನ ನೋಡಿ ಎಂಡ್ವರೆಗೂ ಕೆಲವಷ್ಟು ಸೂಪ್ ರೆಸಿಪೀಸ್ನ ನಾನು ತೋರಿಸ್ತೀನಿ. ಲಾಸ್ಟ್ ವಿಡಿಯೋನಲ್ಲಿ ಲೌಕಿ ಸೂಪ್ ಕೂಡ ತೋರಿಸಿದ್ದೀನಿ, ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಇನ್ನು ತುಂಬ ಸೂಪ್ಗಳಿರುತ್ತೆ, ನಿಮಗೆ ಫಿಲ್ಲಿಂಗಾಗೂ ಇರುತ್ತೆ, ನಿಮ್ಮ ಈ ಒಂದು ಜರ್ನಿಲಿ ಹೆಲ್ಪ್ ಕೂಡ ಮಾಡುತ್ತೆ. ಇನ್ನು ನೋಡಿ, ನಾನು ಎಲ್ಲರಿಗೂ ಬೆಂಡೆಕಾಯಿ ಪಲ್ಯ ಮಾಡಿದ್ದೆ. ಕಾಳನ್ನು ನನಗೋಸ್ಕರ ಜಾಸ್ತಿ ಕುದಿಸ್ಕೊಂಡಿದ್ದೆ. ಇನ್ನು ಬೆಂಡೆಕಾಯಿ ಈ ಥರ ಯಾವುದಾದ್ರೂ ಫ್ರೈ ಮಾಡಿರೋ ವೆಜಿಟೇಬಲ್ಸ್ ಇದ್ದರೆ ಅದನ್ನು ನೀವು 1 ಬೌಲಷ್ಟು ಆರಾಮವಾಗಿ ತೊಗೊಳ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಯಾಕಂತಂದರೆ ಪಲ್ಯ ನೀವು ಚಪಾತಿ ರೊಟ್ಟಿ ತೊಗೊಳ್ಳಲ್ಲ ಅಂತಂದರೆ ಬರೀ ಪಲ್ಯ ಕೂಡ ನೀವು ತಿನ್ಕೋಬೋದು. ಇನ್ನು ನೈಟ್ ಡಿನ್ನರ್ಗೆ ನಾನು ಲೌಕಿ ಸೂಪ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿ ಬಂದಿತ್ತು. ಟ್ರೈ ಮಾಡಿ ಒಂದು ಸರ್ತಿ. ನಾನು ಇದರ ರೆಸಿಪಿನ ಒಂದು ವಿಡಿಯೋನಲ್ಲಿ ಶೇರ್ ಮಾಡಿದ್ದೀನಿ ಆಲ್ರೆಡಿ. ಆ ವಿಡಿಯೋ ಕೂಡ ಚೆಕ್ ಮಾಡಿ. ಲೌಕಿ ಸೂಪ್ ರೆಸಿಪಿ ಇದೆ ಅದರಲ್ಲಿ. ನನ್ನ ಡಿನ್ನರ್ಗೆ ಇದನ್ನೇ 1 ಬೌಲಷ್ಟು ನಾನು ಇದನ್ನು ತೊಗೊಂಡಿದ್ದೀನಿ. ತುಂಬ ಫಿಲ್ಲಿಂಗ್ ಆಗಿರುತ್ತೆ, ಅಂದರೆ ತುಂಬ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ನೀವು ಟ್ರೈ ಮಾಡಿ ನೋಡಿ, ನಿಮಗೆ ಅನಿಸೋದೇ ಇಲ್ಲ ವೆಯ್ಟ್ ಲಾಸ್ ಮಾಡ್ತಾಯಿದ್ದೀನಿ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್.